ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಎಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಸಂವಿಧಾನದ ಮೌಲ್ಯಗಳು ಅಂತ ವಿಷಯ ಏನಿದೆ, ಸೊ ಇದರ ಮೇಲೆ ಕೇಳುವಂತಹ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡ್ತಾ ಇದೀವಿ. ಇದು ಕೊನೆಯ ಭಾಗ 10ನೇ ವಿಡಿಯೋ ಆಗಿದ್ದು, ಸೊ ಇದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನಂಬರ್ಸ್ ನ ನೀವು ನೆನ್ಪಿಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಒಂದು ಬಾರಿ ನಮ್ಮ ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಇಡೀ ಸಂವಿಧಾನವನ್ನಲ್ಲ, ಪೀಠಿಕೆಯನ್ನ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಅಂದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಯಾವಾಗ ರಿಟೈರ್ಡ್ ಆಗ್ತಾರೆ? 65ನೇ ವಯಸ್ಸಿಗೆ. ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಅಂದ್ರೆ ಚುನಾವಣೆ ಕಮಿಷನ್ ಅಂತ ಏನ್ ಮಾಡಿದ್ದಾರೆ, ಸೊ ಅದರಲ್ಲಿ ಎಲೆಕ್ಷನ್ ಕಮಿಷನ್ ನ ಸದಸ್ಯರೆಷ್ಟು? 3 ಜನ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಎಷ್ಟು? ಅಂದ್ರೆ ಮೇಲ್ಮನೆ ಮತ್ತು ಕೆಳಮನೆ ನಡುವಿನ ಅಧಿವೇಶನಗಳು ಅಂದ್ರೆ ಸಭೆ ನಡೆಯುವ ಅಂತರ ಎಷ್ಟಿರುತ್ತೆ? 6 ತಿಂಗಳು. ಲೋಕಸಭೆ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು? 35. ಸಂಸದೀಯ ವ್ಯವಸ್ಥೆಯಲ್ಲಿ ಎಷ್ಟು ಕಾರ್ಯಾಂಗಗಳಿವೆ? 3 ಕಾರ್ಯಾಂಗಗಳಿವೆ. ಭಾರತ ಸಂವಿಧಾನ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? 1. ಭೂದಾನ ಕಾರ್ಯಕ್ರಮವು ಯಾವ ಬಗೆಯ ಕಾರ್ಯವಾಗಿದೆ? ಅದು ಎಲ್ಲವೂ ಕ್ರಾಂತಿ, ತ್ಯಾಗ, ಆರಾಧನೆ ಎಲ್ಲವನ್ನ ಸೇರಿದಂತ ವಿಧಾನವಾಗಿದೆ. ಸೊ ಇವಿಷ್ಟು ಇಂಪಾರ್ಟೆಂಟ್ ನಂಬರ್ಸ್ ನೀವು ನೆನಪಿಟ್ಕೋಬೇಕು. 6 ಪ್ರಶ್ನೆಗಳಿವೆ. ಸೊ ಇವುಗಳನ್ನು ಕುರಿತು ನಿಮಗೆ 1 ಅಥವಾ 2 ಪ್ರಶ್ನೆಯನ್ನ ಪೇಪರ್ ಅಲ್ಲಿ ಕೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಪ್ರಶ್ನೆಯೊಂದಿಗೆ ಸಿಗೋಣ. ಧನ್ಯವಾದಗಳು.